ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಏನಿದು ವರುಣ್ ಆರಾಧ್ಯ ಅವರ ಫೋಟೋ ಹಾಕ್ತಿದ್ದೀನಿ ಅಂತ ಅನ್ಕೊಂತೀರಾ? ಹೌದು, ನಾನು ಇವತ್ತು ಫೇಮಸ್ ಯೂಟ್ಯೂಬರ್ ವರುಣ್ ಆರಾಧ್ಯ ಅವರ ಬಗ್ಗೆ ಮಾತಾಡೋದಕ್ಕೆ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಸ್ವಲ್ಪ ಟ್ರೆಂಡಿಂಗ್, ವೈರಲ್, ಕಾಂಟ್ರವರ್ಸಿ ಇದೆಲ್ಲ ಆಗ್ತಿರೋದು ವರುಣ್ ಆರಾಧ್ಯ ಅವರ ಬಗ್ಗೆ. ಸರಿನೋ ತಪ್ಪೋ ಗೊತ್ತಿಲ್ಲ ಅವ್ರ ಬಗ್ಗೆ ಮಾತಾಡೋದು. ಆದ್ರೆ ನನಗೆ ತುಂಬಾ ದಿನದಿಂದ ಅನಿಸ್ತು ಈ ವಿಷಯದ ಬಗ್ಗೆ ಸ್ವಲ್ಪನಾದ್ರೂ ಮಾತಾಡೋಣ ಅಂತ. ಹಾಗಾಗಿ ಮಾತಾಡ್ತಾ ಇದ್ದೀನಿ. ಸೊ ಈ ಹಿಂದೆ ವರುಣ್ ಆರಾಧ್ಯ ಅವರಿಗೆ ವರ್ಷ ಕಾವೇರಿ ಅವ್ರ ಜೊತೆ ಲವ್ ಇತ್ತು. ಸೊ ಇದೆಲ್ಲ ನಿಮಗೆ ಗೊತ್ತಿದೆ. ಸೊ ವರುಣ್ ಆರಾಧ್ಯ, ವರ್ಷ ಕಾವೇರಿ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ. ಸೊ ಇವರಿಬ್ರು ಫೇಮಸ್ ಯೂಟ್ಯೂಬರ್, ಡ್ಯಾನ್ಸರ್ ಎಲ್ಲಾನು. ಇವಾಗ ಅವರಿಗೆ ವರ್ಷ ಕಾವೇರಿ ಮತ್ತೆ ವರುಣ ಆರಾಧ್ಯ ದೂರ ಆಗಿ ಹೆಚ್ಚು ಕಡಿಮೆ ಒಂದು 3 ವರ್ಷ ಆಯ್ತು. ಇದಾದ ನಂತರ ಅವರಿಬ್ರು ಬ್ರೇಕಪ್ ಆಗಿದೆ ಅಂತಂದ್ರೆ ಮದ್ವೆನೇ ಆಗ್ಬಾರ್ದು, ಮತ್ತೆ ಅವ್ರಿಗೆ ಲವ್ ಆಗ್ಬಾರ್ದು ಅಂತ ಏನೂ ಇಲ್ಲ ಅಲ್ವಾ. ಸೊ ಹಾಗಾಗಿ ವರುಣ ಆರಾಧ್ಯ ಅವ್ರಿಗೂ ಕೂಡ ಇವಾಗ ಹುಡುಗಿ ಫಿಕ್ಸ್ ಆಗಿದ್ದಾರೆ. ಸೊ ಅವರಿಬ್ರು ಈಗ ಲವ್ ಅಲ್ಲಿದ್ದಾರೆ. ಹಾಗೆ ವರ್ಷ ಕಾವೇರಿ ಅವರು ಕೂಡ ಲವ್ ಅಲ್ಲಿ ಇದ್ದಾರೆ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ನಂಗೆ ಅಷ್ಟು ಕ್ಲಾರಿಟಿ ಇಲ್ಲ. ಸೊ ಅವರು ಕೆಲವೊಂದು ವ್ಲಾಗ್ ಅಲ್ಲಿ ಹೇಳ್ತಾ ಇದ್ರು, ನಮ್ಮ ಹುಡುಗ ಮದ್ವೆ ಯಾವಾಗ, ಈ ತರ ಎಲ್ಲ ವರ್ಷ ಕಾವೇರಿ ಅವರು ಮಾತಾಡ್ತಾ ಇದ್ರು. ಸೊ ಅದೊಂದು ಪಾರ್ಟ್ ಆದ್ರೆ, ಈಗ ವರುಣ ಆರಾಧ್ಯ ಅವರು ಡೇಟಿಂಗ್ ಅಲ್ಲಿ ಇರೋದು, ಅಂದ್ರೆ ಲವ್ ಮಾಡ್ತಿರೋದು ಎಲ್ಲ ಗೊತ್ತಿದೆ. ಅವರು ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದಾರೆ ಕೂಡ, ನಮ್ಮ ಮನೆಯಲ್ಲಿ ಮತ್ತೆ ಅವ್ರ ಮನೆಯಲ್ಲಿ ಒಪ್ಪಿಗೆ ತಗೊಂಡೆ ನಾವಿಬ್ರು ಲವ್ ಮಾಡ್ತಾ ಇದೀವಿ. ಸೊ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಒಂದು ಹೊಸ ಸುದ್ದಿ ಅಂತಂದ್ರೆ ಎಂಗೇಜ್ಮೆಂಟೋ ಅಥವಾ ಏನೋ ಶಾಸ್ತ್ರನೋ, ಈ ರೀತಿ ಒಂದು ವಿಡಿಯೋ, ಸರ್ಪ್ರೈಸಿಂಗ್ ವಿಡಿಯೋ ಕೂಡ ಬರುತ್ತೆ ಅನ್ನೋದನ್ನ ವರುಣ್ ಆರಾಧ್ಯ ಅವರು ಹೇಳಿದ್ದಾರೆ. ಸೊ ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಏನು ದೊಡ್ಡದಾಗಿ ಇಲ್ಲಿ ಕಾಂಟ್ರವರ್ಸಿ ಆಗ್ತಾ ಇದೆ ಅಂತಂದ್ರೆ, ಸೊ ಈ ಹಿಂದೆ ಬ್ರೇಕಪ್ ಆಗಿರೋದ್ರ ಬಗ್ಗೆ ತುಂಬಾ ಕೆಟ್ಟದಾಗಿ, ತುಂಬಾ ಕೆಟ್ಟ ಕಮೆಂಟ್ಗಳಲ್ಲಿ ಬೈತಾ ಇದ್ದೀರಾ. ಸೊ ಬೈಯೋದು ತಪ್ಪು, ಕಮೆಂಟ್ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು, ಯಾವ ಒಬ್ಬ ಮನುಷ್ಯನ ಜೀವನದಲ್ಲಿ ಸರಿ ತಪ್ಪು ಎಲ್ಲ ನಡೆಯುತ್ತೆ. ಸೊ ಅದನ್ನ ಅವ್ರು ಬಿಟ್ಟು ಮೂವ್ ಆನ್ ಆದ್ರೂ ಕೂಡ ಕೆಲವೊಬ್ರು ಬಿಡ್ತಾ ಇಲ್ಲ. ಕಮೆಂಟ್ಗಳ ಮುಖಾಂತರ ಅಥವಾ ವಿಡಿಯೋ ಮಾಡೋದ್ರ ಮುಖಾಂತರ ವರುಣ್ ಆರಾಧ್ಯ ಫೇಕು, ಚೀಟಿಂಗು, ವರ್ಷ ಕಾವೇರಿ ಅವರಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ವರ್ಷ ಕಾವೇರಿ ಅವರ ಒಂದು ವಿಡಿಯೋ ನೋಡಿ ಅವರಿಗೂ ಕೂಡ ಪಾಪ ಕೆಟ್ಟದಾಗಿ ಕಮೆಂಟ್ ಮಾಡುವಂತದ್ದು ನಾನ್ ನೋಡ್ದೆ. ಕೆಲವೊಬ್ರು ಇಲ್ಲಿ ಕಮೆಂಟ್ ಮಾಡ್ಬೇಕು ಅಂತ ಮಾಡ್ತಾರೋ, ಅಥವಾ ಅವರನ್ನ ಡೌನ್ ಮಾಡೋದಕ್ ಮಾಡ್ತಾರೋ, ಅಥವಾ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನ ಬೀರೋದಕ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಕಮೆಂಟ್ಗಳಂತೂ ತುಂಬಾ ವರ್ಸ್ಟ್ ಆಗಿನೇ ಇರುತ್ತೆ. ಕೆಲವೊಬ್ರು ಸಪೋರ್ಟರ್ಸ್ ಕೂಡ ಇದೀರಿ. ಸೊ ಇದರಲ್ಲಿ ಯಾರು ವರುಣ್ ಆರಾಧ್ಯ ಅವ್ರದ್ದು ತಪ್ಪಿದೆಯೋ ಇಲ್ವೋ ನನಗ್ ಗೊತ್ತಿಲ್ಲ. ಎಲ್ಲರೂ ಹೇಳ್ತಿರೋ ಪ್ರಕಾರ ಏನು ಪ್ರೂಫ್ ಇದೆ, ವರ್ಷ ಕಾವೇರಿ ಅವರಿಗೆ ವರುಣ್ ಆರಾಧ್ಯ ಅವರೇ ಮೋಸ ಮಾಡಿರೋದು. ಸೊ ವರ್ಷ ಕಾವೇರಿ ಅವ್ರ ಜೊತೆ ಲವ್ ಅಲ್ಲಿ ಇದ್ದಾಗ್ಲೇನೆ ಅವರು ನಮ್ರತಾ ಅನ್ನೋರನ್ನ ಡೇಟಿಂಗ್ ಅಲ್ಲಿ ಇದ್ರು. ಸೊ ಅವ್ರ ಜೊತೆಗೆ ಇರೋದ್ರಿಂದಾನೇ ವರ್ಷ ಕಾವೇರಿ ಅವರು ದೂರ ಆದ್ರು ಅಂತ ಹೇಳ್ತಿರೋದು ಕೇಳ್ ಬರ್ತಾ ಇದೆ. ಸೊ 3 ವರ್ಷದ ಹಿಂದೆ ವರ್ಷ ಕಾವೇರಿ ಅವ್ರಿಗೂ ವರುಣ್ ಆರಾಧ್ಯ ಅವ್ರಿಗೂ ಬ್ರೇಕಪ್ ಆಗಿದೆ. ಅವರೇ ಆ ಒಂದು ತಮ್ಮ ಜೀವನದಲ್ಲಿ ನಡೆದಿರುವಂತಹ ಘಟನೆಗಳನ್ನ, ಅದು ಅವ್ರ ಮನಸ್ಸಿಗಾಗಿರುವಂತಹ ನೋವನ್ನ ಮರೆತು ಮೂವ್ ಆನ್ ಆಗ್ತಾ ಇದ್ದಾರೆ. ಆದ್ರೆ ನಾವುಗಳು ಬಿಡ್ತಾ ಇಲ್ಲ, ಅಂದ್ರೆ ಜನಗಳು ಬಿಡ್ತಾ ಇಲ್ಲ. ಕಮೆಂಟ್ ಮಾಡೋದು, ವಿಡಿಯೋ ಮಾಡೋದು ಮಾಡಿ ಅವರ ಒಂದು ಹೊಸ ಜೀವನಕ್ಕೂ ಕೂಡ ನಾವು ತೊಂದರೆ ಕೊಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಅವರೇ ಮರ್ತಿದ್ದಾರೆ, ಅದನ್ನೆಲ್ಲ ಮರ್ತು ಮತ್ತೆ ಮುಂದೆ ಹೋಗ್ತಾ ಇದ್ದಾರೆ. ಅವರಿಗೂ ಕೂಡ ಒಂದು ಹೊಸ ಜೀವನವನ್ನ ಕಟ್ಕೊಳ್ಳೋದಕ್ಕೆ ಅವಕಾಶ ಇದೆ. ವರ್ಷ ಕಾವೇರಿ ಅವ್ರಿಗೂ ಕೂಡ ಹೊಸ ಜೀವನ ಕಟ್ಕೊಳ್ಳೋದಕ್ಕೆ ಖುಷಿ ಇದೆ. ಅವರಿಬ್ರು ಅವ್ರವ್ರ ಜೀವನವನ್ನ ಕಟ್ಕೊಂಡು ಮುಂದೆ ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ನಾವ್ ಮಾಡ್ತಿರುವಂತಹ ಕಮೆಂಟು, ವಿಡಿಯೋಗಳಿಂದ ಮುಂದೆ ಅವರ ಜೀವನದಲ್ಲಿ ಬರುವಂತಹ ಸಂಗಾತಿಗಳಿಗೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಇದು ಇವರಿಬ್ರು ಮಾಡಿರೋದು ತಪ್ಪು. ಯಾಕೆಂದ್ರೆ ಲವ್ ಮಾಡಿ ಅವ್ರ ಮಧ್ಯೆ ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತೋ ಅಥವಾ ಏನ್ ತಪ್ಪು ನಡೀತೋ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ. ಆದ್ರೆ ನಮಗೆ ತಿಳಿದಂತಹ ವಿಷಯಗಳನ್ನ, ನಮಗೆ ತಿಳಿದಂತಹ ಒಂದು ಯೋಚನೆಯನ್ನ ಕಮೆಂಟ್ ಮೂಲಕ ನಾವ್ ಹಾಕಿ ಅವ್ರ ಲೈಫ್ ಅನ್ನ ಇನ್ನ ಸ್ವಲ್ಪ ನಾವು ಹಾಳು ಮಾಡ್ತಾ ಇದೀವಿ ಅಂತ ಅನಿಸ್ತಿದೆ. ಇದರಲ್ಲಿ ನಾನು ಯಾರ ಪರ ಅಥವಾ ಯಾರ ವಿರೋಧವಾಗಿ ಮಾತಾಡ್ತಾ ಇಲ್ಲ. ಎಲ್ಲರ ಜೀವನದಲ್ಲೂ ಈಗ ವ್ಲಾಗರ್
ವ್ಲಾಗರ್ ಅಥವಾ ಯೂಟ್ಯೂಬರ್ ಅಂತ ಅಂದಾಗ ಅವ್ರ ಜೀವನದಲ್ಲಿ ನಡೆಯುವಂತ ಎಲ್ಲಾ ಘಟನೆಗಳನ್ನ ಅಥವಾ ವಿಷಯಗಳನ್ನ, ಖುಷಿಯ ವಿಚಾರಗಳನ್ನೆಲ್ಲ ಶೇರ್ ಮಾಡೋದು ಕಾಮನ್. ಅದೇ ರೀತಿ ಅವರಿಬ್ರು ಲವ್ ಅಲ್ಲಿ ಇದ್ರು. ಹಿಂದೆ ಇಬ್ರು ಸೇರ್ಕೊಂಡೆ ವ್ಲಾಗ್ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ವಿಡಿಯೋಗಳು, ಕಂಟೆಂಟ್ಗಳು ಬರ್ತಾ ಇತ್ತು. ಸೊ ಕೆಲವೊಂದು ಕಾರಣಗಳಿಂದ ಅವರಿಬ್ರು ದೂರ ಆಗ್ತಾರೆ. ಸೊ ದೂರ ಆದ್ಮೇಲೆ ಸಪರೇಟ್ ಆಗಿ ಅವರು ಯೂಟ್ಯೂಬ್ ಚಾನೆಲ್ ಅನ್ನ ಮಾಡ್ಕೊಂಡು ಇವಾಗ ಕೂಡ ಅವರು ಒಳ್ಳೊಳ್ಳೆ ಕಂಟೆಂಟ್ ಅನ್ನ ಕೊಡ್ತಾ ಇದ್ದಾರೆ. ನಮಗೆ ಸಾಧ್ಯ ಆದ್ರೆ ಆ ಕಂಟೆಂಟ್ ಗಳನ್ನ, ವಿಡಿಯೋಗಳನ್ನ ನೋಡಿ ಖುಷಿ ಪಡ್ಬೇಕು. ಇಷ್ಟ ಆಗಿಲ್ಲ ಅಂದ್ರೆ ಸುಮ್ನಿದ್ರೆ ಒಳ್ಳೇದು. ನಾ ಮಾಡುವಂತಹ ಕಮೆಂಟ್ಗಳು ಅವ್ರ ಜೀವನದಲ್ಲಿ ತುಂಬಾ ಬದಲಾವಣೆಯನ್ನ ತರುತ್ತೆ. ಯಾಕೆಂದ್ರೆ ಅವ್ರು ಹೊಸ ಜೀವನವನ್ನ ಕಟ್ಕೊಂತಾ ಇದ್ದಾರೆ. ಏನು ತಪ್ಪೇ ಮಾಡದೇ ಇರೋ ಅವರ ಸಂಗಾತಿ ಏನಿರ್ತಾರೆ ಅವ್ರ ಮೇಲೂ ಕೂಡ ಇದು ಒಂದು ದೊಡ್ಡ ಪರಿಣಾಮವನ್ನ ಬೀರುತ್ತೆ ಅಂತಾನೆ ಹೇಳ್ಬೋದು. ಯಾರ ಜೀವನದಲ್ಲಿ ಬ್ರೇಕಪ್ ಅನ್ನೋದು ನಡೆಯಲ್ಲ, ಅಥವಾ ಯಾರ ಜೀವನದಲ್ಲಿ ಕೆಟ್ಟದ್ದು ಅನ್ನೋದು ನಡೆಯಲ್ಲ, ಎಲ್ಲರ ಜೀವನದಲ್ಲೂ ನಡೆಯುತ್ತೆ. ಸೊ ಅದನ್ನೇ ಹಿಡ್ಕೊಂಡು ನಾವು ಕಮೆಂಟ್ಗಳನ್ನ ಮಾಡೋದು ಅಥವಾ ಅವ್ರ ಬಗ್ಗೆ ಮಾತಾಡೋದು ತಪ್ಪು ಅನ್ಸುತ್ತೆ. ಸುಮಾರಷ್ಟು ವಿಡಿಯೋಗಳಲ್ಲಿ ನಾನು ನೋಡಿದೆ, ಕೈ ಬೆರಳಿಗೆ ಹಾಕಿರುವಂತಹ ರಿಂಗು, ಮತ್ತೆ ಅವ್ರು ಹೋಗಿರುವಂತಹ ಕ್ರೂಸ್ ಒಂದು ಪಾರ್ಟಿ ಏನಿರುತ್ತೆ ಅದಕ್ಕೆಲ್ಲ ಹೋದಾಗ ಅವರು ಸಪ್ರೇಟ್ ಫೋಟೋಗಳನ್ನ ಹಾಕಿರ್ತಾರೆ. ಸೊ ಎಲ್ರು ಹೇಳೋದು ಆ ರಿಂಗ್ ನೋಡಿ, ಅಥವಾ ಸೇಮ್ ಡೇಟ್ ಅಲ್ಲಿ ಹೋಗಿದ್ದಾರೆ, ಮತ್ತೆ ಕಾರ್ಡಲ್ಲೂ ಅಷ್ಟೇ ನಂಬರು 61, 62 ಈ ತರ ಇದೆ. ಸೊ ಹಾಗಾಗಿ ಇಬ್ರು ಸೇರಿ ಅವಾಗ್ಲೇನೆ ಡೇಟಿಂಗ್ ಅಲ್ಲಿ ಇದ್ದಾರೆ. ಅದಕ್ಕೋಸ್ಕರನೇ ವರ್ಷ ಕಾವೇರಿ ಅವರು ದೂರ ಆಗಿರೋದು ಅಂತ ಎಲ್ಲ ಹೇಳ್ತಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ನನಗೆ ಗೊತ್ತಿಲ್ಲ. ಅಷ್ಟೇ ಅಲ್ಲದೆ ವರುಣ್ ಆರಾಧ್ಯ ಅವರ ಇವಾಗ ಗರ್ಲ್ ಫ್ರೆಂಡ್ ನ ಇನ್ನ ಮುಖ ರಿವೀಲ್ ಮಾಡಿಲ್ಲ ಅವರು. ಸೊ ಸರ್ಪ್ರೈಸಿಂಗ್ ಆಗಿ ನಾನು ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ ಮುಖ ತೋರಿಸ್ತೇನೆ ವಿಡಿಯೋಗಳನ್ನ ಮಾಡ್ತಿದ್ದಾರೆ. ಸೊ ವ್ಲಾಗರ್ ಆಗಿರೋದ್ರಿಂದ ನಮ್ಗೆ ವರುಣ್ ಆರಾಧ್ಯ ಅವರ ಜೀವನದಲ್ಲಿ ಏನ್ ನಡೀತಾ ಇದೆ, ಏನ್ ನಡೆದಿದೆ ಅನ್ನೋದು ಎಲ್ಲ ಗೊತ್ತು. ಹಾಗಾಗಿ ನಾವು ಈ ರೀತಿ ಕಮೆಂಟ್ಗಳನ್ನ ಪಾಸ್ ಮಾಡ್ತಾ ಇದ್ದೀವಿ. ನಾನು ಕಮೆಂಟ್ ಮಾಡಿ ಅಥವಾ ಮಾಡಬೇಡಿ ಅಂತ ಹೇಳಲ್ಲ. ಯಾಕೆ ಅಂದ್ರೆ ಆ ರೈಟ್ಸ್ ನನಗಿಲ್ಲ. ನಾನು ಏನ್ ಹೇಳೋದು ಅಂದ್ರೆ, ಸೊ ಅವರಿಗೊಂದು ಫ್ಯಾಮಿಲಿ ಅಂತ ಇರುತ್ತೆ, ಹೊಸ ಜೀವನ ಅಂತ ಇರುತ್ತೆ. ಇದು ಕೇವಲ ವರುಣ್ ಆರಾಧ್ಯ ಅವ್ರಿಗೆ ಅಷ್ಟೇ ಅಲ್ಲದೆ ಅವ್ರ ಸಂಗಾತಿ ಮತ್ತೆ ವರ್ಷ ಕಾವೇರಿ ಅವ್ರ ಜೀವನ ಅಷ್ಟೇ ಅಲ್ಲದೆ ಅವರ ಫ್ಯಾಮಿಲಿ ಮತ್ತೆ ಅವ್ರ ಸಂಗಾತಿ, ಓವರ್ ಆಲ್ ವರುಣ್ ಆರಾಧ್ಯ ಮತ್ತೆ ವರ್ಷ ಕಾವೇರಿ ಅವರ ಫುಲ್ ಏನು ಅವರ ಫ್ಯಾಮಿಲಿ ಇದೆ ಅದೇ ಒಂದು ಸಫರ್ ಪಡ್ಬೇಕಾಗುತ್ತೆ ಈ ಎಲ್ಲ ಕಮೆಂಟ್ಗಳಿಗೆ ಅಥವಾ ಮುಂದಾಗೋ ಒಂದು ಪ್ರಾಬ್ಲಮ್ಗಳಿಗೆ. ಸೊ ಈ ರೀತಿ ಕಮೆಂಟ್ ಮಾಡಿದಾಗ ವರುಣ್ ಆರಾಧ್ಯ ಅವರ ಮದ್ವೆ ಆಗೋ ಹುಡುಗಿ ಆಗಿರ್ಬೋದು, ವರ್ಷ ಕಾವೇರಿ ಅವರ ಮದ್ವೆ ಆಗೋ ಹುಡುಗ ಆಗಿರ್ಬೋದು, ಅದನ್ನ ನೆಗೆಟಿವ್ ಆಗಿ ತಿಳ್ಕೊಂಡ್ರೆ ಅವರ ಮುಂದಿನ ಲೈಫ್ ಕೂಡ ಪ್ರಾಬ್ಲಮ್ ಅಲ್ಲಿ ಇರಬಹುದು. ಸೊ ಅರ್ಥ ಮಾಡ್ಕೊಂಡ್ರೆ ಯಾವುದು ಪ್ರಾಬ್ಲಮ್ ಬರಲ್ಲ. ನೋಡೋಣ ಯಾವ ಹುಡುಗಿ ಏನು, ಅಥವಾ ಇಷ್ಟು ದಿನ ವ್ಯೂವರ್ಸ್ ಅಥವಾ ವ್ಲಾಗರ್ಸ್ ಏನಿದ್ದಾರೆ ಅವರು ಗೆಸ್ ಮಾಡಿರೋದು ಕರೆಕ್ಟ್ ಆಗಿದೆಯಾ ಏನು ಎತ್ತ ಅಂತ. ಸೊ ಹೊಸ ಜೀವನ ಸ್ಟಾರ್ಟ್ ಮಾಡ್ತಿರುವಂತಹ ವರುಣ್ ಆರಾಧ್ಯ ಅವರಿಗೆ ಕಂಗ್ರಾಟ್ಸ್, ಅಂಡ್ ವರ್ಷ ಕಾವೇರಿ ಅವ್ರಿಗೂ ಕೂಡ. ಸೊ ಯಾವಾಗ ರಿವೀಲ್ ಮಾಡ್ತಾರೆ, ಯಾವ ರೀತಿ ರಿವೀಲ್ ಮಾಡ್ತಾರೆ ಕಾದ್ ನೋಡೋಣ. ಈಗಷ್ಟೇ ಒಂದು ವ್ಲಾಗ್ ನೋಡಿರಬಹುದು, ವರುಣ್ ಆರಾಧ್ಯ ಅವರು ಅವ್ರ ಗರ್ಲ್ ಫ್ರೆಂಡ್ ನ ಮೀಟ್ ಮಾಡ್ಕೊಂಡು ಅವ್ರ ಮನೆಗೆಲ್ಲ ಹೋಗಿ ಬಂದಿದ್ದಾರೆ. ಸೊ ಎರಡು ಫ್ಯಾಮಿಲಿ ಒಪ್ಪಿಗೆ ಮೇಲೆನೆ ಇವರು ಸೊ ಮೂವ್ ಆನ್ ಆಗ್ತಿದ್ದಾರೆ. ಸದ್ಯದಲ್ಲೇ ಫೇಸ್ ರಿವೀಲ್ ಮಾಡಿ ಒಂದು ಸರ್ಪ್ರೈಸ್ ಕೂಡ ಕೊಡ್ತಾರಂತೆ ವರುಣ್ ಆರಾಧ್ಯ ಅವರು. ಸೊ ಕಾದ್ ನೋಡೋಣ ಯಾವ ಹುಡುಗಿ ಏನ್ ಸರ್ಪ್ರೈಸ್, ಅದು ಎಂಗೇಜ್ಮೆಂಟಾ ಅಥವಾ ಏನಾದ್ರು ಶಾಸ್ತ್ರ ಇರೋ ವಿಡಿಯೋಸ್ ಮಾಡ್ತಾರಾ ಅಂತ. ಓಕೆ, ಈ ವ್ಲಾಗ್ ಇಷ್ಟೇ. ಮತ್ತೆ ಹೊಸ ವ್ಲಾಗ್ ಅಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಜೊತೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಹೊಸ ವ್ಲಾಗ್ ಅಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.